ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ಸೆಕೆಂಡ್ ಪುಳಿಯೋಗರೆ ಪ್ರಿಪ್ರೇಷನ್. ಸೊ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಸೊ ಡ್ರೈ ಆಗಿಬಿಟ್ಟಿದೆ, ಫ್ರಿಡ್ಜಲ್ಲಿ ಇದ್ರೂ ಕರಿ ಲೀವ್ಸ್ ಡ್ರೈ ಆಗಿಬಿಡತ್ತೆ. ಸೊ ಸ್ವಲ್ಪ ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೀನಿ. ಪುಡಿ ಸ್ಕ್ವೀಸ್ ಅಂದರೆ ಇಲ್ಲಿ ಪುಡಿ ಅಂತ ಕಾಂಟೆಕ್ಸ್ಟ್ ಬರುತ್ತೆ. ಸೊ ನೋಡಿ ಟೆಂಪರಿಂಗ್ ಮಾಡ್ತಾಯಿದ್ದೀನಿ. ಟೆಂಪರಿಂಗ್ ಆಲ್ಮೋಸ್ಟ್ ಆಲ್ ಬಂದಿದೆ. ಸೊ ನೋಡಿ ರೆಡ್ ಚಿಲ್ಲೀಸ್ ಚೆನ್ನದಾಲ್ ಅದೆಲ್ಲ ಮುಂಚೆನೇ ವೀಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ಅದು ಮತ್ತೆ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೋಡಿ ಪಲ್ಪ್ ಎಕ್ಸ್ಟ್ರಾಕ್ಟು ಮತ್ತು ಇನ್ಸ್ಟಂಟ್ ಪೌಡರು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೌಡರ್ ಹಾಕ್ತಾಯಿದ್ದೀನಿ. ಸೊ ಪುಳಿಯೋಗರೆ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಒಂದು ಮಿಕ್ಸ್ ಕೊಡೋಣ. ಬಿಡಪ್ಪ ಮೋನ, ಒಂದು ಮಿಕ್ಸ್ ಕೊಡೋಣ. ಸೊ ನೋಡಿ, ಸೊ ಒಂದು ಮಿಕ್ಸ್ ಕೊಡೋಣ, ಒಂದು 2-3 ಮಿನಿಟ್ಸ್ ಕುಕ್ ಮಾಡೋಣ. ಸೊ ಆಮೇಲೆ ಸೊ ಪೌಡರೆಲ್ಲ ಜೆಲ್ಲಾಗಬೇಕಲ್ವ ಟೆಂಪರಿಂಗ್ ಜೊತೆ. ಸೊ ಮಿಕ್ಸ್ ಆಗಬೇಕಲ್ವ. ಸೊ ಆಮೇಲೆ ಪಲ್ಪ್ ಎಕ್ಸ್ಟ್ರಾಕ್ಟ್ ಸ್ಕ್ವೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ಅದನ್ನು ಹಾಕಿ ಅದರಲ್ಲಿ ವಾಟರ್ ಕಂಟೆಂಟು ಸ್ವಲ್ಪ ಸಾಲಿಡ್ ಸ್ಟೇಟ್ ಬರೋವರೆಗೂ ಸೊ ನೋಡಿ ಕುಕ್ ಮಾಡೋಣ. ಸೊ ಸಾಲಿಡ್ ಒಂದು 5 ಮಿನಿಟ್ಸ್ ಬೇಕು. ಸೊ ಅನ್ನಕ್ಕೆ ಅಕ್ಕಿ ತೊಳೆದಿಡೋಣ. ಸೊ ಒಂದು ಪಾವು ಅಕ್ಕಿನ ತೊಳೆದಿಡ್ತಾಯಿದ್ದೀನಿ ಚೆನ್ನಾಗೆ ವಾಶ್ ಮಾಡಿ. ಸೊ ನೋಡಿ ಒಂದು ಪಾವು ಅಕ್ಕಿನ ತೊಳೆದಿಡ್ತಾಯಿದ್ದೀನಿ. ರೈಸ್ ನೋಡಿ. ಸೊ ಈ ಥರ ಮಾಡ್ತಾಯಿದ್ದೀನಿ. ಸೊ ರೈಸ್ ಆ್ಯಸ್ ಯೂಶ್ವಲ್ ತೊಳೆಯೋ ಪಾರ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ರೈಸ್ನ 2 ಟೈಮ್ಸ್ ತೊಳೆದ್ಬಿಟ್ಟು ಸ್ಟವ್ ಮೇಲೆ ಇಡೋದು. 1/2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸೊ ನಾನು ಮುಂಚೆ ಜಾಸ್ತಿನೇ ಉಪ್ಪು ಹಾಕ್ಬಿಡ್ತಾಯಿದ್ದೆ. ಈಗ ಉಪ್ಪು ಸ್ವಲ್ಪ ಕಂಟ್ರೋಲಿಗೆ ಬಂದಿದ್ದೀನಿ. ಸೊ ಒಂದು ಮಿಕ್ಸ್ ಕೊಡಬೇಕು ಉಪ್ಪೆಲ್ಲ ಬೆರೆಯೋಂಗೆ. ಸೊ ನೋಡಿ ಈ ಥರ ಪಕ್ಕದಲ್ಲಿ ಪುಳಿಯೋಗರೆ ಇನ್ಸ್ಟ್ಯಾಂಟ್ ಪುಳಿಯೋಗರೆನೂ ಪ್ರಿಪೇರ್ ಆಗ್ತಾಯಿದೆ. ಸೊ ನೋಡಿ ಆಲ್ಮೋಸ್ಟ್ ಆಲ್ ಸಾಲಿಡ್ ಸ್ಟೇಟಿಗೆ ಬರ್ತಾಯಿದೆ. ನಾನು 2-3 ಮಿನಿಟ್ಸ್ ಕುಕ್ ಮಾಡೋಣ. ಸೊ ಅಕ್ಕಿ ಸ್ವಲ್ಪ ಕಮ್ಮಿ ಮಾಡಿದೆ. ಸೊ ಫ್ಲೇಮ್ ಸಿಮ್ಮರಲ್ಲಿಟ್ಟೆ. ಸೊ ಸಿಮ್ಮರಲ್ಲಿಟ್ಟೆ ಕುಕ್ ಆಗಲಿ ಅಂತ. ಸೊ ನಾನು ಇದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ವೀಡಿಯೋಲಿ ಆಲ್ಮೋಸ್ಟ್ ಆಲ್ ಗಟ್ಟಿಯಾಗಿದೆ ಅಕ್ಕಿ. ಇಟ್ ಈಸ್ ರೆಡಿ ಟು ಆಫ್ ದಿ ಗ್ಯಾಸ್. ಸೊ ನೋಡಿ ಆಲ್ಮೋಸ್ಟ್ ಆಲ್ ಕುಕ್ ಆಗಿದೆ. ಸೊ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ಸೊ ಗ್ರೇವಿ ಬಂದು ಈ ಥರ ಆಗಿದೆ. ಸೊ ಗ್ರೇವಿ ಅಂದರೆ ಪುಳಿಯೋಗರೆ ಬಂದು ಈ ಥರ ಆಗಿದೆ. ಸೊ ಅನ್ನಕ್ಕೆ ಮಿಕ್ಸ್ ಮಾಡಿ ಅನ್ನನ ಕಲಸಿ ಸೊ ಲಾಸ್ಟ್ ಔಟ್ಪುಟ್ ಈ ಥರ ಬಂದಿದೆ. ಸೊ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.